ಮಾನ್ಯ ಯತೀಂದ್ರ ಅವರು ಕೂಡ ನನ್ನ ತಂದೆಯವರು ಏನಾದ್ರು ಸ್ಥಾನ ಬಿಟ್ಟರೆ ದಲಿತರು ಆಗಬೇಕು ಅನ್ನುವಂಥ ಪ್ರಶ್ನೆ ಇದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಸರ್. ಅವಾಗ ದಲಿತ ಸಿಎಂ ಈ ತರ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ಆಯ್ತಲ್ಲ, ಇನ್ನು ನಾನು ಯಾಕೆ ಹೇಳ್ಬೇಕು? ನನ್ನ ರಿಯಾಕ್ಷನ್ ಏನಕ್ಕೆ ಬೇಕು? ಪ್ಲಾಟ್ಫಾರ್ಮ್ ರೆಡಿ ಆಗ್ತಾ ಇದೆ ಸರ್. ನನ್ನ ರಿಯಾಕ್ಷನ್ ಯಾಕೆ ಬೇಕು ಅದಕ್ಕೆ? ಸಿದ್ದರಾಮಯ್ಯ ನಂತರ ಆ ಸ್ಥಾನ ನೀವು ತುಂಬ್ತೀರಾ ಅಂತ ನೋಡ್ರಿ, ಎಷ್ಟು ನೀವು ನನ್ನನ್ನು ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಹೆಂಗ್ ಮಾಡಿ ಕೇಳಿದ್ರು ನಂದು ಒಂದೇ ಉತ್ತರ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದನ್ನ ನಾವೆಲ್ಲ ಶಿಸ್ತಿನ ಸಿಪಾಯಿಗಳ ತರ ಒಪ್ಕೊಳ್ತೀವಪ್ಪ. ಇದ್ರ ಮೇಲೆ ನಾವ್ ಇನ್ನೇನ್ ಹೇಳಕ್, ನೀವು 10 ಸತಿ ಕೇಳಿದ್ರು ಅಷ್ಟೇ, 100 ಸಾರಿ ಕೇಳಿದ್ರು ಅಷ್ಟೇ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದ್ರು ಸಿಎಂ ಆದ್ರೆ ನಾವು ಒಪ್ಕೊಳ್ತೀವಿ, ಸಿಎಂ ಆದ್ರೆ ಒಪ್ಕೊಳ್ತೀವಿ ಅಂತ ಹೇಳಿದ್ರಿ. ಅದೇನಾದ್ರು ಮುನ್ಸೂಚನೆ ಕೊಟ್ಟಿದ್ದ ನೀವು ಅಥವಾ ಸುಳಿವು ಕೊಟ್ಟಿದ್ದ, ಹೇಗೆ? ನಮ್ಮಲ್ಲಿ ಏನು ಒಂದು ಭಾವನೆ ಏನಿದೆ ನಮಗೆ ಅಂದ್ರೆ, ಅವರ ಜೊತೆಯಲ್ಲಿದ್ದಂಥವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿದ್ದಂಥವರು, ಅವರು ಗುಂಡೂರಾಯರು ಇರ್ಬೋದು, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಇವರೆಲ್ಲರೂ ಅವರ ಸಮಕಾಲೀನರು. ಕಾಂಗ್ರೆಸ್ ಪಕ್ಷದಲ್ಲಿ ಸಮಕಾಲೀನರಾಗಿ ಕೆಲಸ ಮಾಡಿದ್ರು. ಅವರೆಲ್ಲರೂ ಮುಖ್ಯಮಂತ್ರಿಗಳಾದರು. ಇವರು ಕೂಡ ಅವರೇ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯವನ್ನು ಇರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ. ನಮಗೆ ಒಂದು ಅನಿಸುತ್ತೆ, ಅವರು ಆಗಿದ್ರೆ ಅವರ ಏನು 50 ವರ್ಷದ ಸೇವೆಗೆ ಒಂದು ಅಂತ್ಯ, ಒಂದು ಅರ್ಥ ಬರುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಅದಕ್ಕಾಗಿ ನಾನು ಹೇಳಿದ್ದು, ಅವರು ಬಂದು ಆದರೆ ಯಾರು ಅಷ್ಟು ಹಿರಿಯರು ಬಂದಾಗ ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದು ಇರೋದಿಲ್ಲ ಅಂತ ಹೇಳಿದೆ ನಾನು. ಈಗ ಒಂದು ಕ್ಯೂರಿಯಾಸಿಟಿ ಸರ್, ಬೇರೆಯವರೆಲ್ಲ ದೆಹಲಿಗೆ ಹೋಗೋದು ಬೇರೆ, ನೀವು ದೆಹಲಿಗೆ ಯಾವಾಗ ಹೋಗ್ತೀರಾ ಅನ್ನೋದೇ ಕ್ಯೂರಿಯಾಸಿಟಿ. ಸಂದರ್ಭ ಬಂದಾಗ ಹೋಗ್ತೀನಿ. ಡೆಲ್ಲಿಗೆ ಹೋಗೋದೇನು ರಾಜಕೀಯ ಮಾಡೋಕ್ಕೆ ಹೋಗ್ತೀವ? ಸುಮ್ಮನೆ ತಿರ್ಗಾಡ್ಕೊಂಡು ಬರೋಕ್ಕೂ ಹೋಗ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.